ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಗಿಲ್ಲಿ ನಟ ಸದ್ಯಕ್ಕೆ ಎಲ್ಲರ ಅಚ್ಚುಮೆಚ್ಚಿನ ನಟ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಗಿಲ್ಲಿ ನಟನಿಗೋಸ್ಕರನೇ ಬಿಗ್ ಬಾಸ್ ನೋಡ್ತಾ ಇರೋದು ಉಂಟು. ಮಂಡ್ಯ ಸೀಮೆಯ ಭಾಷೆಯನ್ನ ಕೇಳೋದಕ್ಕೆ ಚಂದ, ಜೊತೆಗೆ ಕಾಮಿಡಿಯ ಝಲಕ್ ಕೂಡ ಹೆಚ್ಚಾಗೇ ಇದೆ. ಸದ್ಯಕ್ಕೆ ಗಿಲ್ಲಿ ನಟನ ನಿಜವಾದ ಹೆಸರೇನು, ಅವರು ಓದಿರೋದೇನು, ಅವರ ಹಿನ್ನೆಲೆ ಬಗ್ಗೆ ನಿಮ್ಗೊಂದಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಸ್, ಯೂಟ್ಯೂಬ್ನಲ್ಲಿ ನಲ್ಲಿ ಮೂಳೆ ಡೈಲಾಗ್ ಅನ್ನ ಹೇಳ್ಕೊಂಡು ಸಖತ್ ಫೇಮಸ್ ಆಗಿದ್ದ ಗಿಲ್ಲಿ ನಟ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮೂಲಕ ಕನ್ನಡಿಗರ ಮನದ ಮಾತಾಗಿದ್ದಾರೆ. ಅಂದಹಾಗೆ ಗಿಲ್ಲಿ ನಿಜವಾದ ಹೆಸರೇನು, ಯಾವ ಊರು, ಇವರ ಹಿನ್ನೆಲೆ ಏನು ಅನ್ನೋ ಕುತೂಹಲ ನಿಮ್ಗಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಎಸ್, ನಲ್ಲಿ ಮೂಳೆ ವಿಡಿಯೋ ಮೂಲಕ ಸಖತ್ ಫೇಮಸ್ ಆದ್ರು ಗಿಲ್ಲಿ ನಟನ ಊರು, ತಂದೆ ತಾಯಿ ಹೆಸರು ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ರಿಯಾಲಿಟಿ ಶೋಗಳಿಗೂ ಮುನ್ನ ಗಿಲ್ಲಿ ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ ಗೊತ್ತಿದ್ಯಾ? ಬಿಗ್ ಬಾಸ್ ಮನೆಯಲ್ಲಿ ನಾನು ಕ್ಯಾಮ್ರಾ ಕಣ್ಣಿಗೆ ಬೀಳಬೇಕು ಅಂತ ಎಷ್ಟೋ ಜನ ಜಗಳ ಮಾಡಿದ್ರು, ಡ್ರಾಮಾ ಮಾಡಿದ್ರು, ಅಥವಾ ಲವ್ ಟ್ರ್ಯಾಕ್ಗೂ ಬಿದ್ರು. ಇವೆಲ್ಲವನ್ನ ಮೀರಿ ಹೈಲೈಟ್ ಆಗ್ತಾ ಇರೋದು ಒಂದೇ ಹೆಸರು, ಅದುವೇ ಗಿಲ್ಲಿ ನಟ. ಹೌದು, ಸಂದರ್ಭ ಎಂಥದ್ದೇ ಇದ್ರೂ ತಕ್ಕ ಕಾಮಿಡಿ ಪಂಚ್ಕೊಡುವ ಗಿಲ್ಲಿಯೇ ಈ ಬಾರಿ ಬಿಗ್ ಬಾಸ್ನ ಎಂಟರ್ಟೈನರ್ ಅಂತ ವೀಕ್ಷಕರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅಷ್ಟೇ ಯಾಕೆ, ಈ ಬಾರಿ ಟ್ರೋಫಿ ಗೆಲ್ಲೋದು ಕೂಡ ಗಿಲ್ಲಿ ನಟನೆ ಎನ್ನುವಂಥ ಮಾತುಗಳು ಕೂಡ ಜೋರಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೆಲ್ಲ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿರುವಂತಹ ನಟರಾಜ್ ಗಿಲ್ಲಿ ನಟ ಆಗಿದ್ದೆ ಇಂಟ್ರೆಸ್ಟಿಂಗ್ ಕಹಾನಿ. ಎಸ್, ಗಿಲ್ಲಿ ನಟ ಅವರ ನಿಜವಾದ ಹೆಸರು ನಟರಾಜ್. ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಹಳ್ಳಿಯ ರೈತ ಕುಟುಂಬದಿಂದ ಬಂದಂಥವರು. ಗಿಲ್ಲಿ ನಟ ತಮ್ಮ 10th ಅನ್ನ ಮುಗಿಸ್ಕೊಂಡ ನಂತರ 2 ವರ್ಷಗಳ ಕಾಲ ITI ಕೋರ್ಸ್ ಅನ್ನ ಮಾಡ್ತಾರೆ. ಪಕ್ಕಾ ಹಳ್ಳಿ ಸೊಗಡು, ಹಳ್ಳಿ ಪ್ರತಿಭೆ ಆಗಿರುವಂತಹ ಗಿಲ್ಲಿ ಮಾತನಾಡುವ ಶೈಲಿಯನ್ನೇ ತನ್ನ ಕಾಮಿಡಿಯಲ್ಲಿ ಬಳಸಿಕೊಂಡು ಸಖತ್ ಫೇಮಸ್. ಇನ್ನು ಗಿಲ್ಲಿ ನಟ ಅವರ ತಂದೆ ಕುಳ್ಳಯ್ಯ, ತಾಯಿ ಸವಿತಾ. ಈ ದಂಪತಿಗೆ 3 ಜನ ಮಕ್ಕಳಿದ್ದು ಗಿಲ್ಲಿ ನಟ ಕೊನೆಯವರು. ಗಿಲ್ಲಿ ಸಿನಿಮಾ ಪ್ರಪಂಚಕ್ಕೆ ಆಕರ್ಷಿತರಾಗಿ ITI ಪರೀಕ್ಷೆ ಬರೆದು ಸಿನಿಮಾದಲ್ಲಿ ಏನಾದರೂ ನಾನು ಸಾಧನೆ ಮಾಡಲೇಬೇಕು ಅಂತ ಇನ್ನು ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಕಾಲಿಡ್ತಾರೆ. 1-2 ಸಿನಿಮಾಗಳಿಗೆ ಸಹಾಯಕ ನಿರ್ದೇಶಕರಾಗಿಯೂ ಗಿಲ್ಲಿ ಕೆಲಸ ಮಾಡ್ತಾರೆ. ಅಲ್ಲದೆ ಇನ್ನು ಒಂದಷ್ಟು ಕೆಲಸಗಳಲ್ಲೂ ಕೂಡ ಗಿಲ್ಲಿ ತೊಡಗಿರ್ತಾರೆ. ಆದರೆ ಡೈರೆಕ್ಟರ್ ಆಗಬೇಕು ಎನ್ನುವಂಥ ಕನಸು ಗಿಲ್ಲಿಯನ್ನ ಯಾವಾಗಲೂ ಕಾಡ್ತಾ ಇರುತ್ತೆ. ಅದೇ ಒಂದು ದಾರಿ ಇದೀಗ ಗಿಲ್ಲಿ ನಟ ಬಿಗ್ ಬಾಸ್ ಮನೆಗೆ ಹೋಗಿರುವಂಥದ್ದು. ಇನ್ನು ಬೆಸ್ಟ್ ಎಂಟರ್ಟೈನ್ಮೆಂಟ್ ಕೊಡೋದಕ್ಕೂ ಕೂಡ ಯಾವಾಗಲೂ ತಯಾರಾಗಿ ಇರ್ತಾರೆ, ಸ್ಪಾಂಟೇನಿಯಸ್ ಆಗಿ ಮಾತಾಡ್ತಾರೆ. ಹೌದು, ತಮ್ಮದೇ ಕಥೆ ಡೈರೆಕ್ಷನ್ ನಲ್ಲಿ ಗಿಲ್ಲಿ ತಮ್ಮ ಊರಿನ ಜನರನ್ನೆಲ್ಲ ಒಟ್ಟುಗೂಡಿಸಿ ಕಾಮಿಡಿ ಸ್ಕಿಟ್ಗಳನ್ನ ಮಾಡ್ತಾ ಬರ್ತಾ ಇದ್ರು. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಅದರಲ್ಲಿ ಅವರ ನಲ್ಲಿ ಮೂಳೆ ಕೂಡ ಒಂದು. ಈ ಒಂದು ಸ್ಕಿಟ್ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಸಿಕ್ಕಾಪಟ್ಟೆ ಹಿಟ್ ಆಯಿತು. ದಿನ ಕಳೆದಂತೆ ಗಿಲ್ಲಿ ವಿಡಿಯೋಗಳಿಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬರೋದಕ್ಕೂ ಕೂಡ ಶುರುವಾಯಿತು. ಅಲ್ಲಿಂದ ಗಿಲ್ಲಿಗೆ ಫ್ಯಾನ್ಸ್ಗಳು ಹುಟ್ಟುಕೊಳ್ಳೋದ್ರ ಜೊತೆಗೆ ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳ ಅವಕಾಶ ಕೂಡ ಅವರನ್ನ ಅರಸಿ ಬಂದವು. ಇನ್ನು ಕಾಮಿಡಿ ಕಿಲಾಡಿಗಳು ಸೀಸನ್ 4 ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ಗಿಲ್ಲಿ ರನ್ನರ ಪಟ್ಟವನ್ನ ಕೂಡ ತಮ್ಮದಾಗಿಸಿಕೊಂಡ್ರು. ನಂತರ ಜಿ ಕನ್ನಡ ವಾಹಿನಿಯ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡುವ ಮೂಲಕ ಮತ್ತಷ್ಟು ವೀಕ್ಷಕರಿಗೆ ಗಿಲ್ಲಿ ಹತ್ತಿರವಾಗ್ಬಿಟ್ರು. ಬಳಿಕ ಭರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಮಿಂಚಿದ್ರು. ಇತ್ತೀಚೆಗೆ ಕ್ವಾಟ್ಲೆ ಕಿಚನ್ ಇಲ್ಲೂ ಕೂಡ ಗಿಲ್ಲಿ ತುಂಬಾ ಹೈಲೈಟ್ ಆಗಿ ಕಾಣಿಸ್ಕೊಂಡಿದ್ರು ನೋಡಿ. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಗಿಲ್ಲಿ ತಮ್ಮ ನಿಜವಾದ ಆಟದ ಮೂಲಕ ಕನ್ನಡಿಗರಿಗೆ ಮತ್ತಷ್ಟು ಹತ್ತಿರವಾಗ್ತಾ ಇರೋದಂತೂ ಸುಳ್ಳಲ್ಲ. ಗಿಲ್ಲಿ ನಟನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮಿಸ್ ಮಾಡದೆ ಕಾಮೆಂಟ್ ಮಾಡಿ.